ಬಿಡದಿಯಲ್ಲಿ ಟೌನ್ಶಿಪ್ ವಿಚಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ರೈತರ ನಡುವೆ ವಾಗ್ಯುದ್ಧಗಳು ಹೋರಾಟಗಳು ನಡೀತಾನೆ ಇದೆ. ಸುಮಾರು 480 ದಿನಗಳನ್ನ ಮೀರಿದ ಪ್ರತಿಭಟನೆ ಆ ಭಾಗದಲ್ಲಿನ ರೈತರಿಂದ ಆಗ್ತಿದೆ. ಆದ್ರೆ ಇದು ಹೆಚ್ಚು ಗಮನ ಸೆಳೆದಿದ್ದು ಇತ್ತೀಚಿನ ದಿನಗಳಲ್ಲಿ. ಬಿಡದಿ ಟೌನ್ಶಿಪ್ ಅನ್ನ ಮಾಡಿನೇ ಸಿದ್ಧ ಅಂತ ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದೇ ಕೂತಿದ್ರೆ ಅಲ್ಲಿನ ರೈತರು ನಮ್ಮ ಭೂಮಿಯನ್ನ, ನಮ್ಮ ಬದುಕುವ ಹಕ್ಕನ್ನ ಕಸಿದುಕೊಳ್ಬೇಡಿ ಅಂತ ಮನವಿಯ ರೂಪದಲ್ಲಿ ಸರ್ಕಾರಕ್ಕೆ ತಿಳಿಸಿದ್ರು. ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ. 80% ರೈತರು ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಭೂಸ್ವಾಧೀನ ಕಾಯ್ದೆ 2019 ತಂದ ತಿದ್ದುಪಡಿ ಪ್ರಕಾರವಾಗಿ 80% ರೈತರು ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. 20% ರೈತರ ಒಪ್ಪಿಗೆ ಇಲ್ಲ ಅನ್ನೋದು ಅವ್ರ ವಾದ. ಆದ್ರೆ 80% ರೈತರು ಕೂಡ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಅಲ್ಲಿ ಒಪ್ಪಿಗೆಯನ್ನು ಕೊಟ್ಟು ಪರಿಹಾರವನ್ನು ಪಡ್ಕೊಂಡಿದ್ದಾರೆ. ಅದು ನಡೆದಿದೆ. ಆದ್ರೆ ಹಲವಾರು ರೈತರು ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಬದುಕು, ನಮ್ಮ ಜೀವನ ಎಲ್ಲವೂ ಆಗಿದೆ, ಹಾಗಾಗಿ ನಾವು ಅದನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇವರಿಗೆ ರಾಜಕೀಯ ಪಕ್ಷಗಳು, ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ನ ಬೆಂಬಲ ಕೂಡ ಇದೆ. ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಹೆಚ್ಚು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಇಲ್ಲಿ ಕಂಚುಗಾರಹಳ್ಳಿ ಹಾಗೇನೆ ಇನ್ನು ಕೆಲವು ಪ್ರದೇಶದಲ್ಲಿ ಮಂಡಲಹಳ್ಳಿ ಅನ್ನೋ ಪ್ರದೇಶದಲ್ಲಿ ಇವತ್ತು ದೊಡ್ಡದಾದಂತ ಒಂದು ಹೈಡ್ರಾಮಾ ನಡೆದು ಹೋಗಿದೆ. ಬೈರಮಂಗಲ ಮತ್ತು ಕಂಚುಗಾರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಮಂಡಲಹಳ್ಳಿಯಲ್ಲಿ ಜಿಬಿಎ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಜಂಟಿ ಅಳತೆ ಪ್ರಮಾಣೀಕರಣವನ್ನ ಮಾಡಬೇಕು ಅಂತ ಅಧಿಕಾರಿಗಳು ಹೋಗಿದ್ರು ವಾಹನಗಳಲ್ಲಿ. ಆ ಅಧಿಕಾರಿಗಳು ಹೋಗಿದ್ದು ಗೊತ್ತಾಗ್ತಾ ಇದ್ದಂತೆ ಅಲ್ಲಿನ ರೈತರು ಆ ಮಾಹಿತಿನ ಪಡ್ಕೊಂಡು ಸಿಟ್ಟಿಗೆದ್ರು. ವರ್ಷಾನ್ಗಟ್ಲೆ ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತೀವಿ, ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ಸ್ಥಳಕ್ಕೆ ರೈತರು ಬಂದ್ರು. ಹೆಚ್ಚಾಗಿ ಮಹಿಳೆಯರು ಬಂದ್ರು. ಈ ಮಹಿಳೆಯರು ಪೊರಕೆಗಳನ್ನ ಕೈಲಿಟ್ಕೊಂಡು ಬಂದಿದ್ರು. ಅಂದ್ರೆ ಅವರ ಆಕ್ರೋಶ ಹೇಗಿದೆ ಅಂತಂದ್ರೆ ಇದನ್ನೆಲ್ಲ ಯಾವ್ದೋ ಒಂದು ರಾಜಕೀಯ ಪಕ್ಷ ದುಡ್ಡು ಕೊಟ್ಟು ಮಾಡಿಸೋದಕ್ಕೆ ಕಷ್ಟ ಸಾಧ್ಯ. ಅವರೆಲ್ಲ ಆಕ್ರೋಶ ಇರಬೇಕು. ಅದು ಮಹಿಳೆಯರು ಹೊರಗಡೆ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಏನಾದ್ರೂ ಆಗ್ಲಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸೋದು ನಿಜವಾದ ರೀತಿಯಲ್ಲಿ ಅಪರಾಧ. ಅದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಬಾರ್ದು. ಮತ್ತು ಅಲ್ಲಿ ಅಧಿಕಾರಿಗಳು ಬಂದಿದ್ದು ಸರ್ವೆಗೆ, ಅದು ಸರ್ಕಾರದ ಕೆಲಸ. ಅದಕ್ಕೂ ಅಡ್ಡಿಪಡಿಸ್ತೀವಿ, ನಮ್ ಜೀವ ಹೋದ್ರೂ ಪರವಾಗಿಲ್ಲ, ನಮ್ಗೆ ಏನಾದ್ರೂ ಪರವಾಗಿಲ್ಲ ಅಂತಂದ್ರೆ ಅವ್ರ ಅದೆಷ್ಟು ಸಿಟ್ಟಾಗಿರ್ಬೇಕು, ಮನ್ಸಿಗೆ ಎಷ್ಟು ನೋವಾಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮಹಿಳೆಯರು ಪೊರಕೆಗಳನ್ನ ಇಟ್ಕೊಂಡ್ ಬಂದ್ರು. ಪೊರಕೆಯಲ್ಲೇ ಅಧಿಕಾರಿಗಳನ್ನ ಹೊಡೆಯೋದಕ್ಕೆ ಹೋದ್ರು, ಕೆಲವರಿಗೆ ಹೊಡೆದ್ರು ಕೂಡ. ಜೊತೆಗೆ ಕಲ್ಲುಗಳನ್ನ ತೂರಿದ್ರು, ವಾಹನಗಳು ಜಖಂ ಆದ್ವು. ಪರಿಸ್ಥಿತಿ ಸ್ಥಳದಲ್ಲಿ ಹದಗೆಡ್ತು, ಪರಿಸ್ಥಿತಿ ಬಿಗಡಾಯಿಸಿತು. ಹೆಚ್ಚಿನ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ರು. ಮುಖ್ಯವಾಗಿ ವರಿಷ್ಠಾಧಿಕಾರಿ ಶ್ರೀನಿವಾಸ ಗೌಡ ಸೇರಿದಂತೆ ಇತರ ಅಧಿಕಾರಿಗಳು ಅಲ್ಲಿ ಬಂದ್ರು. ವಾಹನಕ್ಕೆ ದಿಗ್ಬಂಧನ ಹಾಕಿದ್ರು, ತಡೆ ಒಡ್ಡಿದ್ರು. ನೀವು ಸರ್ವೆ ಮಾಡೋ ಹಾಗೆ ಇಲ್ಲ ಅಂತ, ಇಲ್ಲಿನ ಮೊದಲು ಹೊರಡಿ ಅಂತ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೆಲ್ಲದರಿಂದ ಹೆಚ್ಚಿನ ಪೊಲೀಸ್ ತಂಡ ಅಲ್ಲಿಗೆ ಬರ್ಬೇಕಾಯ್ತು. ಪೊಲೀಸ್ ಫೋರ್ಸ್ ಅನ್ನ ಹೆಚ್ಚು ಅಲ್ಲಿಗೆ ಕರೆಸ್ಕೊಂಡ್ರು. ಆ ನಂತರದಲ್ಲಿ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಡಿವೈಎಸ್ಪಿಗಳು ಅನೇಕರು ಸ್ಥಳಕ್ಕೆ ಭೇಟಿ ಕೊಟ್ಟರು. ಇನ್ನೂ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ, ಏನಾದ್ರೂ ಸಮಸ್ಯೆ ಆದ್ರೆ ಏನ್ ಮಾಡ್ಬೇಕು ಅಂತ. ಮತ್ತು ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ರೈತರಿಗೆ ಹೇಳಿದ್ದು ಒಂದೇ, ಸರ್ಕಾರದ ಕೆಲಸಕ್ಕೆ ನೀವು ಅಡ್ಡಿಪಡಿಸೋ ಹಾಗಿಲ್ಲ. ಅವ್ರು ಸರ್ಕಾರದ ಕೆಲಸವನ್ನ ಮಾಡೋಕ್ ಬಂದಿದ್ದಾರೆ, ಹಾಗಾಗಿ ನೀವು ಅಡ್ಡಿಪಡಿಸ್ಬೇಡಿ, ನಿಮ್ದೇ ತಪ್ಪಾಗತ್ತೆ ಅಂತ. ಇದು ತಪ್ಪು ಒಪ್ಪುಗಳಲ್ಲಿ ನಮ್ ಬದುಕಿನ ಮೇಲೆ ನೀವು ಈ ರೀತಿ ಬುಲ್ಡೋಸರ್ ಅನ್ನ ಹರಿಸ್ತೀರಾ, ನಮ್ಮ ಮಾತನ್ನ ಕೇಳೋದಿಲ್ಲ, ನಮ್ಮ ಅಹವಾಲನ್ನ ಸ್ವೀಕರಿಸೋದಿಲ್ಲ, ನಮ್ ಭೂಮಿಯನ್ನ ತಲತಲಾಂತರದಿಂದ ಒಂದು ಭಾವನಾತ್ಮಕ ಸಂಬಂಧವನ್ನ ಹೊಂದಿದ ಭೂಮಿಯನ್ನ ನಮಗ್ ನೀವು ಬಿಟ್ಕೊಡೋದಿಲ್ಲ, ನಮ್ ಭೂಮಿನ ಅಂತ ಅಂದ್ರೆ ನಾವು ಸರ್ಕಾರದ ಕೆಲ್ಸಕ್ಕೆ ಯಾಕೆ ಬೆಲೆ ಕೊಡ್ಬೇಕು ಅನ್ನೋದು ಸಹಜವಾಗಿ ರೈತರಲ್ಲಿ ಬಂದ್ಬಿಡತ್ತೆ. ನೀವು ಮಾತ್ರ ಆರ್ಡರ್ ಮಾಡ್ಬೋದು, ನಾವೇನ್ ಮಾಡ್ಬೇಕು? ಪ್ರಜೆಗಳಿಗೆ ಹಾಗಾದ್ರೆ ಏನು ಆಯ್ಕೆನೇ ಇಲ್ವಾ? ನೀವು ಹೊರಡಿ ಅಂದ ತಕ್ಷಣ ಭೂಮಿನ ಗಂಟು ಮೂಟೆ ಕಟ್ಕೊಂಡು ನೀವು ಕೊಟ್ಟಷ್ಟು ದುಡ್ಡು ತಗೊಂಡು ಹೊರಟೋಗ್ಬಿಡ್ಬೇಕಾ? ಈ ಪ್ರಶ್ನೆ ಅಲ್ಲಿನ ರೈತರದ್ದು. ಸರ್ಕಾರ ಬಗ್ಗೆ ಡಿ.ಕೆ. ಶಿವಕುಮಾರ್ ಮುಖ್ಯವಾಗಿ ಹಠ ಹಿಡಬಾರದು. ಏನೋ ಒಂದು ಜೋಶಲ್ಲಿ ಮುನ್ನುಗ್ಗೋದು ಬೇರೆ, ಆದ್ರೆ ರೈತ ವಿರೋಧಿ ಅಂತ ಒಂದು ಸರಿ ಹಣೆಪಟ್ಟಿ ಕಟ್ಸ್ಕೊಂಡ್ರೆ ಇವತ್ತಿಗೂ ಯಡಿಯೂರಪ್ಪನವರ ಹೆಗಲಿಗೆ ಅದು ಅಂಟಿದೆ. ಹಸಿರು ಶಾಲನ್ನ ಹಾಕಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಆ ನಂತರ ಮೊದಲಿಗೆನೆ ಹಾವೇರಿಯಲ್ಲಾದಂತ ಗೋಲಿಬಾರ್ನಲ್ಲಿ ಓರ್ವ ರೈತ ಮೃತಪಟ್ಟ. ಅದು ಇವತ್ತಿಗೂ ಇರತ್ತೆ. ಯಡಿಯೂರಪ್ಪನವರ ಮುಂದಿನ ಕಾಲಾವಧಿ ಅಥವಾ ಅವರ ಕಾಲದ ನಂತರವೂ ಈ ಆರೋಪ ಮತ್ತು ಈ ಒಂದು ಮಸಿ ಇದೆಯಲ್ಲ, ಅದು ಹಾಗೆ ಉಳ್ಕೊಳ್ಳುತ್ತೆ. ಡಿ.ಕೆ. ಶಿವಕುಮಾರ್ ಅದನ್ನ ಮಾಡಬಾರ್ದು. ಹಾಗೆ ನೋಡಕ್ ಹೋದ್ರೆ ಸಿದ್ದರಾಮಯ್ಯನವರು ಬಹಳ ಉತ್ತಮವಾದ ತೀರ್ಮಾನವನ್ನ ತಗೊಂಡ್ರು. ದೇವನಹಳ್ಳಿಯಲ್ಲಿ ರೈತರು ಪ್ರತಿಭಟನೆಗಿಳಿದಾಗ ಯಾರು ಕೊಡ್ತಾರೋ ಆ ಭೂಮಿಯನ್ನ ನಾವು ವಶಪಡಿಸ್ಕೊಳ್ತೀವಿ, ಅದು ಅವರ ಆಯ್ಕೆ, ಅದಕ್ಕೆ ನೀವು ತೊಂದರೆ ಮಾಡೋಂಗಿಲ್ಲ. ನೀವು ಕೊಡೋದಿಲ್ವಾ, ಬಿಟ್ಬಿಡಿ, ನಿಮ್ ಭೂಮಿಯನ್ನು ನಾವು ತಗೊಳ್ಳೋದಿಲ್ಲ ಅಂತ ತೀರ್ಮಾನ ಮಾಡಿದ್ರು. ಬಿಡದಿಯಲ್ಲೂ ಆ ರೀತಿ ಮಾಡ್ಬೇಕಾಗಿದೆ. ಯಾವ ರೈತರು ಕೊಡೋದಿಲ್ಲ ಅಂತ ಹೇಳ್ತಾರೋ ಅದನ್ನ ಬಿಟ್ಟು ಮಾಡ್ಬೇಕಿದೆ. ಯಾವ್ದೋ ಟೌನ್ಶಿಪ್ ಕಟ್ಟೋದಕ್ಕೆ ಎಷ್ಟು ಜನರ, ಅದು ಬೆಂಗಳೂರು ವಿಸ್ತರಣೆಗೆ ನೀವು ಹೊರಟಿದ್ದೀರಿ. ಬೆಂಗಳೂರಿನಲ್ಲೇ ಕುಡಿಯೋ ನೀರಿಗೆ ಈ ವರ್ಷದ ಮಳೆ ಸ್ಥಿತಿಯನ್ನಂತೂ ನೋಡಿದ್ರೆ ಬೆಂಗಳೂರಿನ ಸ್ಥಿತಿ ಮುಂದೆ ಏನಾಗತ್ತೆ ಅನ್ನೋದು ಖಂಡಿತ ಗೊತ್ತಿಲ್ಲ. ಈಗೇನೋ ರಿಯಲ್ ಎಸ್ಟೇಟ್ ಜೂಮ್ ಅಲ್ಲಿ ಇರ್ಬೋದು, ಭೂಮಿಯನ್ನ ಕೊಡ್ಬೋದು, ಕೊಂಡ್ಕೊಳ್ಬಹುದು, ಎಲ್ಲವೂ ನಡಿಬಹುದು. ಆದ್ರೆ ಮೂಲ ಸೌಕರ್ಯ ಇಲ್ಲದೆ ಇದ್ರೆ ನೀವು ರಸ್ತೆ ಮಾಡ್ಬೋದು, ಬೇರೆ ಎಲ್ಲಾ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಹೆಸರಲ್ಲಿ ಮಾಡ್ಬಿಡ್ಬೋದು. ಆದ್ರೆ ನೀರನ್ನ ಎಲ್ಲಿ ತಂದ್ಕೊಡ್ತೀರಿ?
ಕಾವೇರಿ 3ನೇ ಹಂತದ ನೀರು, 2ನೇ ಹಂತದ ನೀರು ಇದೇ ಇಲ್ಲಿ ಕಾಪಾಡ್ತಿರೋದು. ಆ ನೀರು ಇಲ್ಲ ಅಂತಂದ್ರೆ ಮುಂದೆ ಬಹಳ ಕಷ್ಟ ಆಗತ್ತೆ. ಇದ್ರ ಒಂದು ಅವಲೋಕನವನ್ನ ಮುಖ್ಯವಾಗಿ ಸರ್ಕಾರ ಮಾಡ್ಬೇಕು. ಮತ್ತೆ ಬಲ ಪ್ರಯೋಗದಿಂದ ನೀವೇನನ್ನೇ ಮಾಡೋಕ್ ಹೊರಟ್ರು ಅದರ ಪರಿಣಾಮವನ್ನ ಇವತ್ತಲ್ಲ ನಾಳೆ ಸರ್ಕಾರ ಅನುಭವಿಸ್ಲೇಬೇಕಾಗತ್ತೆ. ಅವರನ್ನ ಒಪ್ಪಿಸಿ, ಅವರನ್ನ ಮನವೊಲಿಸಿ ನೀವು ಯೋಜನೆಗೆ ಮುಂದುವರಿಯೋದು ಅದು ಬೇರೆ ವಿಚಾರ. ಅವ್ರು ಈ ಪ್ರಮಾಣದಲ್ಲಿ ಪೊರಕೆ ಹಿಡ್ಕೊಂಡ್ ಬರ್ತಾರೆ, ಕೈಯಲ್ಲಿ ಏನೋ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡ್ ಬಂದು ವಾಹನಗಳನ್ನ ಜಖಂಗೊಳಿಸ್ತಾರೆ, ಪೊರಕೆ ಹಿಡ್ಕೊಂಡು ಹೊಡಿತಾರೆ ಅಂತಂದ್ರೆ ಅವರ ಆಕ್ರೋಶದ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ದೇ ಭೂಮಿಗೆ ಬಂದು ಹಿಂಗ್ ಮಾಡಿದ್ರು ನಡೆಯೋದಿಲ್ಲ. ಒಂದು ಅವರನ್ನ ಮನವೊಲಿಸಿ ನೀವು ಕೆಲಸವನ್ನ ಮಾಡಿ. ಇಲ್ಲ ಅಂತಂದ್ರೆ ಯೋಚನೆಯನ್ನ ಹಿಂದೆ ಸರೀರಿ. ಅದು ಸರ್ಕಾರಕ್ಕೂ ಒಳ್ಳೇದು, ಮುಖ್ಯಮಂತ್ರಿಗಳಿಗೂ ಒಳ್ಳೇದು, ಪಕ್ಷಕ್ಕೂ ಒಳ್ಳೇದು. ಇಲ್ಲದೆ ಇದ್ರೆ ಇದರ ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ರಾಜಕೀಯವಾಗಿ ಮತ್ತು ಬೇರೆ ರೀತಿಯಲ್ಲೂ ಅನುಭವಿಸ್ಬೇಕಾಗ್ಬಹುದು. ಯಾವುದೇ ಸರ್ಕಾರ ಯಾವುದೇ ಯೋಜನೆಯನ್ನ ಜಾರಿಗೆ ತರೋ ಸಂದರ್ಭದಲ್ಲಿ ಒಂದು ಗಂಭೀರವಾದ ಚಿಂತನೆ ನಡೆಸಬೇಕು, ಅವಲೋಕನ ನಡೆಸಬೇಕು, ಅಧ್ಯಯನ ನಡೆಸಬೇಕು, ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಹೀಗೆ ಏಕಾಏಕಿ ಭೂಮಿ ಇದೆ, ನಮಗೆ ಯೋಜನೆ ಬೇಕು ಸರ್ಕಾರ ಅಂತಂದ್ರೆ ನಾವಿದ್ರೆ ಸರ್ಕಾರ, ಜನ ಇದ್ರೆ ಸರ್ಕಾರ, ರೈತರಿದ್ರೆ ಸರ್ಕಾರ, ಕಾರ್ಮಿಕರಿದ್ರೆ ಸರ್ಕಾರ, ಇಲ್ಲ ಅಂತಂದ್ರೆ ಯಾವ ಸರ್ಕಾರನೂ ಇರೋದಿಲ್ಲ. ನಮಗೆ ಒಳ್ಳೇದ್ ಮಾಡಿ ಅಂತ ಹೇಳ್ಬಿಟ್ಟು ಶಾಸಕರನ್ನ ಆಯ್ಕೆ ನಿಮ್ಗೆ ಕಳ್ಸಿರೋದು ನಿಮಗೆ ಇಷ್ಟ ಬಂದ ತೀರ್ಮಾನ ಮಾಡೋದಕ್ಕಲ್ಲ, ನಿಮ್ ಜಾಗೀರಲ್ಲ ಇದು. ರಾಜಪ್ರಭುತ್ವ ಅಂತೂ ಖಂಡಿತ ಅಲ್ಲ. ನೀವೇನೋ ರಾಜನ್ ತರ ನಾನ್ ಟೌನ್ಶಿಪ್ ಅನ್ನು ಮಾಡ್ಬಿಡ್ತೀನಿ ಈ ತರದ್ ಹೇಳೋದಕ್ಕೆ ಆಗೋದಿಲ್ಲ. ರೈತರು ಸಿಡ್ದಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಕರ್ನಾಟಕದಲ್ಲಂತೂ ಬಹಳ ದೊಡ್ಡ ದೊಡ್ಡ ಉದಾಹರಣೆಗಳಿದೆ. ಸರ್ಕಾರವನ್ನೇ ಕಿತ್ತಿಸ್ತಿದ್ದಾರೆ, ಅಷ್ಟು ಶಕ್ತಿ ರೈತರಿಗೆ ಖಂಡಿತ ಇದೆ. ಆ ತರದ ಒಂದು ಹೋರಾಟಕ್ಕೆ ಎಡೆ ಮಾಡಿ ಕೊಡ್ಬೇಡಿ. ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ, ಏನ್ ಮಾಡ್ತಿದೀವಿ, ಏನ್ ಆಗ್ತಿದೆ ಅಂತ. ಒಂದ್ ವೇಳೆ ಏನಾದ್ರೂ ಆ ಸ್ಥಳದಲ್ಲಿ ಒಂದು ಸಾವೇನಾದ್ರೂ ಮುಂದಿನ ದಿನಗಳಲ್ಲಿ ಆಯ್ತು ಅಂತಂದ್ರೆ ದೊಡ್ಡ ಬೆಲೆಯನ್ನ ಡಿ ಕೆ ಶಿವಕುಮಾರ್ ಅವರು ತೆರಬೇಕಾಗತ್ತೆ, ಈ ಸರ್ಕಾರವು ತೆರಬೇಕಾಗತ್ತೆ. ಅದೆಲ್ಲ ಆಗೋದಕ್ಕಿಂತ ಮುಂಚೆ ಪರಿಸ್ಥಿತಿಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕು. ಅಭಿವೃದ್ಧಿ ಬೇಕು, ಯೋಜನೆ ಬೇಕು, ನಿಜ, ಇಲ್ಲ ಅಂತಲ್ಲ. ಆದ್ರೆ ಆ ಅಭಿವೃದ್ಧಿಯನ್ನ ಯಾವ್ದೋ ಸಮಾಧಿ ಮೇಲೆ ಕಟ್ಟೋದಿದ್ರೆ ಅಂತ ಅಭಿವೃದ್ಧಿ ತಗೊಂಡು ಏನ್ ಮಾಡ್ತೀರಾ? ಈ ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಿದೆಯಲ್ಲ ಅಭಿವೃದ್ಧಿ, ಜನರನ್ನ ಸಾಯಿಸೋದಕ್ಕಂತಾನೆ ಅಭಿವೃದ್ಧಿ ಮಾಡ್ತಿದಾರಲ್ಲ, ಆ ತರದ ಅಭಿವೃದ್ಧಿಯನ್ನ ಅಭಿವೃದ್ಧಿ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಪರಿಭಾಷೆ ಅನ್ನೋದೇ ಬೇರೆ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬಹಳ ತೊಂದರೆ ಅಂತೂ ಖಂಡಿತ ಮುಂದಿನ ದಿನಗಳಲ್ಲಿ ಆಗತ್ತೆ.